ಕೊಹ್ಲಿಗೆ ಚೋಕ್ಲಿ ಎಂದು ಕರೆದ ದುಬೈನ ಪ್ರೇಕ್ಷಕರು. ಈ ಟೀಕೆಯನ್ನು ಖಂಡಿಸಿದ ಬುಮ್ರಾ ಪತ್ನಿ. ವಿಶ್ವಶ್ರೇಷ್ಠ ಬ್ಯಾಟರ್ ವಿರಾಟ್ ಕೊಹ್ಲಿಯ ಬಗ್ಗೆ ಮೂದಲಿಕೆ ಮೊದಲ ಬಾರಿ ಬರುತ್ತಾ ಇಲ್ಲ. ಈ ಹಿಂದೆ ಆಸ್ಟ್ರೇಲಿಯಾದ ಪ್ರೇಕ್ಷಕರು ಮತ್ತು ಮಾಧ್ಯಮಗಳು ಕೊಹ್ಲಿಯನ್ನು ಟಾರ್ಗೆಟ್ ಮಾಡಿದಷ್ಟು ಬೇರೆ ಯಾವ ಕ್ರಿಕೆಟಿಗನನ್ನು ಮಾಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಅವರು ಅಲ್ಲಿನವರೆಗೂ ಹೊಟ್ಟೆ ಉರಿಸಿದ್ದಾರೆ. ಆದರೆ ಇದೀಗ ದುಬೈನಲ್ಲಿ ಕೆಲ ಪ್ರೇಕ್ಷಕರು ವಿರಾಟ್ ಕೊಹ್ಲಿ ಅವರನ್ನು ಮೂದಲಿಸಿರುವ ಬಗ್ಗೆ ಜಸ್ಪ್ರೀತ್ ಬುಮ್ರಾ ಅವರ ಪತ್ನಿ ಕ್ರೀಡಾ ನಿರೂಪಕಿ ಸಂಜನಾ ಗಣೇಶನ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಆ ಪೋಸ್ಟ್ನಲ್ಲಿ ಇರುವುದೇನು ನೋಡೋಣ ಬನ್ನಿ. ಇದುವೇ ಬುಮ್ರಾ ಪತ್ನಿ ಟ್ವೀಟ್ ಮಾಡಿರುವಂಥದ್ದು. ಇದು ನಿಜವಾದ ಹಗೆತನದ ವರ್ತನೆ. ಕೆಲವು ಅಸಂಬಂಧ ಅಭಿಮಾನಿಗಳು ವಿರಾಟ್ ಕೊಹ್ಲಿಯ ಹೆಸರನ್ನು ಗೇಲಿ ಮಾಡುತ್ತಾರೆ ಮತ್ತು ಅವರನ್ನು ನಂಬರ್ 1 ಟೆಸ್ಟ್ ಪ್ಲೇಯರ್ ಎಂಬುದಾಗಿ ಲೇವಡಿ ಮಾಡುತ್ತಾರೆ. ಟೀಕೆ ಸರಿ, ಆದರೆ ನಿಂದನೆ ಎಲ್ಲೋ ಮಿತಿ ಮೀರುತ್ತಾ ಇದೆ. ಕ್ರಿಕೆಟ್ನ ಉತ್ಸವವನ್ನು ಎತ್ತಿ ಹಿಡಿಯುವುದು ಮತ್ತು ನಮ್ಮ ಆಟಗಾರರನ್ನು ಘನತೆಯಿಂದ ಬೆಂಬಲಿಸಬೇಕು ಎಂಬುದಾಗಿ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಅವರು ಟೀಕೆ ಮಾಡಿರುವಂಥ ವಿಡಿಯೋ ಈ ರೀತಿ ಇದೆ. ಕ್ರಿಕೆಟಿಗನೆಂದ ಮೇಲೆ ಟೀಕೆ ಟಿಪ್ಪಣಿಗಳು ಇದ್ದಿದೆ. ಯಶಸ್ವಿಯಾದಾಗ ಮೇಲೆತ್ತಿದವರೇ ವಿಫಲರಾದಾಗ ಹೀಯಾಳಿಸುತ್ತಾರೆ. ಅದು ಕ್ರೀಡಾಪಟುವಿನ ಬದುಕಿನ ಅವಿಭಾಜ್ಯ ಅಂಗ. ಕ್ರೀಡಾ ಬದುಕಿನಲ್ಲಿ ಹಲವು ಏಳುಬೀಳುಗಳನ್ನು ಕಂಡ ವಿರಾಟ್ ಕೊಹ್ಲಿ ಬಗ್ಗೆ ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ವಿರಾಟ್ ಕೊಹ್ಲಿ ಅವರನ್ನು ಪ್ರೇಕ್ಷಕರಿಂದ ಹಿಡಿದು ಮಾಧ್ಯಮಗಳವರೆಗೆ ತೆರೆಹವಾರಿ ಜೋಕ್ ಮಾಡಲಾಯಿತು. ಯಾವುದಕ್ಕೂ ತಲೆ ಕೆಡಿಸಿಕೊಂಡಿರಲಿಲ್ಲ ವಿರಾಟ್ ಕೊಹ್ಲಿ ಅವರು. ಒಬ್ಬ ಶ್ರೇಷ್ಠ ಆಟಗಾರ ವಿರಾಟ್ ಕೊಹ್ಲಿ ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂರೋರಲ್ಲ. ಸೊ ಅವರೇನಾದರೂ ಒಂದೊಳ್ಳೆ ಫಾರ್ಮ್ ಬಂದರೆ ಇದಕ್ಕಿಂತ ಚೆನ್ನಾಗಿ ಒಳ್ಳೆ ಸ್ಕೋರ್ ಮಾಡಿ ಯಾರ್ಯಾರು ಟೀಕೆ ಮಾಡಿದರು, ಯಾರ್ಯಾರು ಏನೇನು ಅಂದಿದ್ರು ಅದಕ್ಕೆಲ್ಲ ಪ್ರತಿಕ್ರಿಯೆ ಆದಷ್ಟು ಬೇಗ ಕೊಟ್ಟೇ ಕೊಡ್ತಾರೆ. ಯಾರು ಏನೇ ಅವ್ರನ್ನ ಟೀಕಿಸಿದ್ರು ಅದನ್ನು ಅವರು ಒಂದೊಳ್ಳೆ ಫಾರ್ಮ್ ಬಂದಾಗ, ಒಂದೊಳ್ಳೆ ಸ್ಕೋರ್ ಮಾಡಿದಾಗ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟೇ ಕೊಡ್ತಾರೆ. ಸೊ ಇದಕ್ಕೂ ವೆಯ್ಟ್ ಮಾಡಿ ನೋಡೋಣ. ಸೊ ಇದೇ ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಸೊ ವಿಮರ್ಶೆಯ ಇದು ಮೊದಲನೇ ವಿಡಿಯೋ. ಇದಕ್ಕೆ ಎಲ್ಲ ನಿಮ್ಮ ಸಹಕಾರ ಹೀಗೆ ಇರಲಿ. ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಫಾಲೋ ಮಾಡಿಕೊಡಿ. ಸೊ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಇದೇ ರೀತಿಯಾಗಿ ಸಿಗುತ್ತೆ.